ವೀಕ್ಷಕರೇ, ಸಾಧಾರಣವಾಗಿ ನಾವೆಲ್ಲರೂ ಕೂಡ ಅತ್ಯಂತ ಅಮೂಲ್ಯವಾಗಿ ಇರೋದನ್ನ ಕೊಹಿನೂರು ವಜ್ರದೊಂದಿಗೆ ಹೋಲಿಕೆ ಮಾಡ್ತೀವಿ. ಏಕೆಂದ್ರೆ ಅದರ ಇತಿಹಾಸ, ಮೌಲ್ಯ, ಅಪಾರವಾದಂತ ಕೀರ್ತಿ ಆ ರೀತಿ ಇದೆ. ಸುಮಾರು 800 ವರ್ಷಗಳ ಇತಿಹಾಸವನ್ನು ಹೊಂದಿರುವಂತ ಈ ವಜ್ರದ ಬಗ್ಗೆ ತಿಳಿಬೇಕು ಎಂಬ ಆಸಕ್ತಿ, ಕುತೂಹಲ ಇವತ್ತಿಗೂ ಎಲ್ಲರ ಮನಸ್ಸಲ್ಲೂ ಹಾಗೇನೇ ಇದೆ. ನಮ್ಮ ಭಾರತದ ಮಣ್ಣಲ್ಲಿ ಹುಟ್ಟಿ ಅನೇಕ ರಾಜ್ಯದಿಂದ ರಾಜ್ಯಕ್ಕೆ ಅಲ್ಲದೆ ದೇಶದ ಎಲ್ಲಾ ಕಡೆ ಸುತ್ತಾಡ್ತಾ ಇವತ್ತಿಗೆ ಲಂಡನ್ನ ಮ್ಯೂಸಿಯಂನಲ್ಲಿ ಇರುವಂತ ನನ್ನ ಮೆರುಗಿಗೆ ಸಾಟಿನೇ ಇಲ್ಲ ಅನ್ನುವಂತೆ ರಾಣಿಯ ಕಿರೀಟದಲ್ಲಿ ಅಲಂಕರಿಸಿಕೊಂಡಿದೆ ಈ ಕೊಹಿನೂರು ವಜ್ರ. ಒಬ್ಬ ಆ ವಜ್ರವನ್ನ ದೋಚ್ಕೊಂಡ್ರೆ ಮತ್ತೊಬ್ಬನಿಗೆ ಅದು ವರಸತ್ತಾಗಿ ಸಿಕ್ಕಿತ್ತು. ಇನ್ನೊಬ್ಬ ನೀವೇ ನಮ್ಗೆ ಕೊಡಿ ಅಂತ ಬಲವಂತವಾಗಿ ಅದನ್ನ ಕಸ್ಕೊಂಡಿದ್ದು. ಈ ರೀತಿ ಒಬ್ಬ ರಾಜನಿಂದ ಮತ್ತೊಬ್ಬ ರಾಜನ ಕೈಗೆ, ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಸುತ್ತಾಡಿ ಕೊನೆಗೆ ಉಡುಗೊರೆಯಾಗಿ ಅದು ಬ್ರಿಟನ್ ರಾಣಿಯ ಬಳಿ ತಲುಪಿತ್ತು. ರಾಜರು ಬದಲಾದ್ರು, ರಾಜ್ಯಗಳು ಬದಲಾಗಿದ್ರು, ಯುದ್ಧಗಳು ನಡೆದಿದ್ರು, ಕೊನೆಗೆ ಶಾಪಗ್ರಸ್ತ ವಜ್ರ ಅಂತ ಅದಕ್ಕೆ ಬಿರುದು ಸಿಕ್ಕಿದ್ರು ಅದರ ಮೌಲ್ಯ ಸ್ವಲ್ಪ ಕೂಡ ಕಡಿಮೆ ಆಗ್ಲಿಲ್ಲ. ಆಂಧ್ರದಿಂದ ಲಂಡನ್ನವರೆಗೂ ಈ ಕೊಹಿನೂರು ವಜ್ರ ಈ 100 ವರ್ಷದ ಸುದೀರ್ಘ ಪ್ರಯಾಣವನ್ನ ಹೇಗ್ ಮಾಡ್ತು, ಹೇಗ್ ತಲುಪ್ತು, ಎಷ್ಟು ರಾಜ್ಯಗಳು, ಎಷ್ಟು ದೇಶವನ್ನು ಸುತ್ತಿತು. ಈಗ ಮಾರುಕಟ್ಟೆ ಪ್ರಕಾರ ಈ ಕೊಹಿನೂರು ವಜ್ರದ ಬೆಲೆ ಎಷ್ಟು? ಈ ಕೊಹಿನೂರು ವಜ್ರಕ್ಕೆ ಸಮಾನವಾದಂತ ಬೇರೆ ಯಾವ್ದಾದ್ರೂ ವಜ್ರ ಈ ಜಗತ್ತಲ್ಲಿ ಇದೆಯಾ? ಈ ಎಲ್ಲಾ ಪ್ರಶ್ನೆಗಳಿಗೆ ಇವತ್ತು ಉತ್ತರವನ್ನ ಕಂಡ್ಕೊಳ್ಳೋಣ. ವೀಕ್ಷಕರೇ, ಕೊಹಿನೂರು ವಜ್ರದ ಹೆಸರನ್ನ ಹಿಂದಿನ ತಲೆಮಾರಿನಿಂದ ಹಿಡಿದು ಇವತ್ತಿನ ತಲೆಮಾರಿನವರೆಗೂ ಎಲ್ಲರೂ ಕೇಳೇ ಇರ್ತೀರ. ಯಾಕೆಂದ್ರೆ ಸುಮಾರು 800 ವರ್ಷಗಳ ಹಿಂದೆ ಇದರ ಇತಿಹಾಸ ಶುರುವಾಗುತ್ತೆ. ಅನೇಕ ರಾಜವಂಶಗಳು, ಯುದ್ಧಗಳು, ಗೆಲುವು, ಸೋಲುಗಳು, ದರೋಡೆಗಳು, ರಾಜಕೀಯ ಕುತಂತ್ರಗಳನ್ನ ಈ ವಜ್ರ ಕಂಡಿದೆ. ಈ ಕೊಹಿನೂರು ಎಂಬುದು ಪರ್ಷಿಯನ್ ಪದ. ಕೊಹ್ ಅಂದ್ರೆ ಪರ್ವತ, ನೂರ್ ಅಂದ್ರೆ ಕಿರಣ, ಅಂದ್ರೆ ಇದರ ಪೂರ್ಣ ಅರ್ಥ ಕಾಂತಿ ಪರ್ವತ. ಈ ಒಂದು ವಜ್ರ ಮೊಟ್ಟ ಮೊದಲ ಬಾರಿಗೆ ಆಂಧ್ರ ಪ್ರದೇಶದಲ್ಲಿ ಸಿಕ್ತು ಅಂತ ಹೇಳಲಾಗುತ್ತೆ. ಖಚಿತವಾಗಿ ಹೇಳಬೇಕು ಅಂದ್ರೆ ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯ ಕಲ್ಲೂರಿನಲ್ಲಿ ಗೋಲ್ಕೊಂಡ ಗಣಿಗಳಲ್ಲಿ 13ನೇ ಶತಮಾನದಲ್ಲಿ ಈ ವಜ್ರ ಸಿಕ್ಕಿತ್ತು ಅಂತ ಹೇಳಲಾಗುತ್ತೆ. ಈ ಕೊಲ್ಲೂರಿಗೆ ಹೋಗ್ಬೇಕಾದ್ರೆ ಸತ್ಯನಪಳ್ಳಿಯಿಂದ ಪ್ರಯಾಣ ಮಾಡಿ ಊರನ್ನ ದಾಟದ ನಂತರ ಕೃಷ್ಣ ನದಿಯ ತೀರದಲ್ಲಿ ಪಂತಲು ಗಾರಿ ಚೆರುವು ಎಂಬ ಒಂದು ಸ್ಥಳ ಇದೆ. ಈ ಒಂದು ಜಾಗವನ್ನೇ ಕೊಹಿನೂರು ವಜ್ರ ಸಿಕ್ಕಂತ ಜಾಗ ಅಂತ ಇತಿಹಾಸಕಾರರು ಮತ್ತು ಪುರಾತತ್ವ ತಜ್ಞರು ಹೇಳ್ತಾರೆ. ಕಾಕತೀಯರ ಹಾಗೂ ಕುತಬ್ ಶಾಹಿ ಕಾಲದಲ್ಲಿ ವಜ್ರಗಳು ಆ ರಾಜ್ಯದಲ್ಲಿ ಅಪಾರವಾದಂತ ಪ್ರಮಾಣದಲ್ಲಿ ಆದಾಯವನ್ನ ತಂದ್ಕೊಡ್ತಾ ಇದ್ವು. ಈ ಕುತಬ್ ಶಾಹಿಗಳ ಕಾಲದಲ್ಲಿ ಈ ವಜ್ರಗಳ ಖ್ಯಾತಿ ಯುರೋಪ್ ದೇಶಗಳಿಗೆ ಹರಡದಂತ ಕಾರಣ ಗೋಲ್ಕೊಂಡ ಸಾಮ್ರಾಜ್ಯನೇ ವಜ್ರಗಳ ಪರ್ಯಾಯ ಪದವಾಗಿ ಮಾರ್ಪಟ್ಟಿತ್ತು. ಅವತ್ತು ಈ ಪ್ರದೇಶದಲ್ಲಿ ಸುಮಾರು 1 ಲಕ್ಷ ಜನಸಂಖ್ಯೆ ಇತ್ತು. ಈ ಗಣಿಗಳಲ್ಲಿ ಯಾವಾಗಲೂ ಕೂಡ 30 ರಿಂದ 60 ಸಾವಿರ ಮಂದಿ ಕೆಲಸ ಮಾಡ್ತಿದ್ರು. ಕೊಲ್ಲೂರು ಗಣಿಗಳಲ್ಲಿ ಅನೇಕ ಅಮೂಲ್ಯವಾದಂತ ಜಗತ್ ಪ್ರಸಿದ್ಧ ವಜ್ರಗಳು ಸಿಕ್ಕಿದ್ದಾವೆ. ಪ್ರಪಂಚದಲ್ಲಿ ಅತ್ಯಂತ ಶುದ್ಧವಾದ ವಜ್ರ ಅಂತ ಖ್ಯಾತಿ ಪಡೆದಂತ ರೆಜೆಂಟ್ ಕೂಡ ಕೊಲ್ಲೂರಿನಲ್ಲಿಯೇ ಸಿಕ್ಕಿದ್ದು. ಅಷ್ಟೇ ಅಲ್ಲದೆ ದಾರ್ಯಾ-ಇ-ನೂರ್, ಓರ್ಲೋಫ್, ನಿಜಾಂ ವಜ್ರ, ಗ್ರೇಟ್ ಮೊಘಲ್ ಹೋಪ್ ಡೈಮಂಡ್, ಈ ರೀತಿ ಮುಂತಾದ ಮೌಲ್ಯಯುತ ವಜ್ರಗಳು ಈ ಒಂದು ಗಣಿಗಳಲ್ಲಿ ಸಿಕ್ಕಿದ್ದು. ಇತಿಹಾಸಕಾರರ ಪ್ರಕಾರ ಆ ಕಾಲದಲ್ಲಿ ಬೀಜವನ್ನು ಬಿತ್ತಿದ್ದಂತ ಒಬ್ಬ ರೈತನಿಗೆ 25 ಕ್ಯಾರೆಟ್ಗಳ ವಜ್ರ ಸಿಕ್ಕಿದ್ರಿಂದ ಆ ಗಣಿ ಪತ್ತೆ ಆಯ್ತು ಅಂತ ಹೇಳಲಾಗುತ್ತೆ. 19ನೇ ಶತಮಾನದವರೆಗೂ ಇಲ್ಲಿ ವಜ್ರಗಳನ್ನ ಪತ್ತೆ ಹಚ್ಚೋದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಗಣಿಗಾರಿಕೆಯನ್ನ ನಡೆಸ್ತಾ ಇದ್ರು. ಪ್ರಸ್ತುತ ಈ ಸಂಪೂರ್ಣ ಪ್ರದೇಶ ಪುಲಿಚಿಂತಲ ಯೋಜನೆ ನಿರ್ಮಾಣದ ಭಾಗವಾಗಿ ಮುಚ್ಚಲ್ಪಟ್ಟಿದೆ. ಕಾಕತೀಯ ಸಾಮ್ರಾಜ್ಯದ ಕಾಲದಲ್ಲಿ ಕೊಲ್ಲೂರು ಗಣಿಗಳಲ್ಲಿ ಕೊಹಿನೂರು ವಜ್ರ ಸಿಕ್ತು ಅಂತ ಆ ಕಾಲದ ಶಾಸನಗಳಲ್ಲಿ ಉಲ್ಲೇಖ ಮಾಡಲಾಗಿದೆ. ಹೀಗಾಗಿ ಕೊಹಿನೂರಿನ ಮೊದಲ ಮಾಲೀಕರು ಕಾಕತೀಯರೇ ಅಂತ ಕೆಲವು ಇತಿಹಾಸಕಾರರು ಹೇಳ್ತಾರೆ. ಆ ಕಾಲದಲ್ಲಿ ಈ ವಜ್ರ ಕಾಕತೀಯರ ಕುಲದೇವತೆ ಅಂದ್ರೆ ವರಂಗಲ್ನ ಭದ್ರಕಾಳಿ ಅಮ್ಮನವರ ದೇವಾಲಯದಲ್ಲಿ ಅಲಂಕಾರಕ್ಕಾಗಿ ಬಳಸಲಾಗ್ತಿತ್ತು. ಅಮ್ಮನವರ ಎಡಕಣ್ಣಾಗಿ ಈ ಒಂದು ವಜ್ರ ಇತ್ತು ಅಂತ ಹೇಳ್ತಾರೆ. ಆದ್ರೆ ವೀಕ್ಷಕರೇ, ಈ ಕೊಹಿನೂರು ವಜ್ರ ಆಂಧ್ರದಿಂದ ದೆಹಲಿವರೆಗೂ ಹೇಗ್ ತಲುಪ್ತು ಗೊತ್ತಾ? ಈ ತುರ್ಕರು ಕಾಕತೀಯ ರಾಜ್ಯದ ಮೇಲೆ 8 ಬಾರಿ ದಾಳಿಯನ್ನ ನಡೆಸ್ತಾರೆ ಅಂತ ಇತಿಹಾಸ ಹೇಳುತ್ತೆ. ಅಂತ ದಾಳಿಗಳಲ್ಲಿ ಕಾಕತೀಯ ಸಾಮ್ರಾಜ್ಯದ ಕೊನೆಯ ರಾಜನಾದಂತ ಪ್ರತಾಪರುದ್ರನ ಕಾಲದಲ್ಲಿ ಈ ವಜ್ರ ತುರ್ಕರ ಕೈಗೆ ಸೇರುತ್ತೆ. ದೆಹಲಿಯ ಸುಲ್ತಾನ್ ಅಲ್ಲಾವುದ್ದೀನ್ ಖಿಲ್ಜಿ 1304ರಲ್ಲಿ ಕಾಕತೀಯ ರಾಜ್ಯದ ಮೇಲೆ ಯುದ್ಧ ಮಾಡೋದಕ್ಕೆ ಮಾಲಿಕ್ ಕಪೂರನ್ನ ಕಳಿಸ್ತಾನೆ. ಈ ಕಪೂರ್ನೊಂದಿಗೆ ಪ್ರತಾಪರುದ್ರ ಒಪ್ಪಂದವನ್ನ ಮಾಡ್ಕೊಳ್ತಾನೆ. ಮತ್ತೆ ಆ ಒಂದು ಒಪ್ಪಂದದ ಭಾಗವಾಗಿ ಕಾಕತೀಯರ ರಾಜನಿಂದ ಅಪಾರವಾದಂತ ಸಂಪತ್ತಿನ ಜೊತೆಗೆ ಕೊಹಿನೂರು ವಜ್ರವನ್ನು ಕೂಡ ತಗೊಂಡಿದ್ದ ಅಂತ ಇತಿಹಾಸಕಾರರು ಹೇಳ್ತಾರೆ. ಮಾಲಿಕ್ ಕಪೂರ್ ಒಂದ್ಸಾರಿ ವಜ್ರವನ್ನ ತಂದಿದ್ದ ಅಂತ ಸ್ವತಃ ಖಿಲ್ಜಿ ತನ್ನ ಆತ್ಮಕಥೆಯಲ್ಲಿ ಬರ್ದ್ಕೊಂಡಿದ್ದಾನೆ. 1526ರಲ್ಲಿ ಮೊಘಲ್ ಸಾಮ್ರಾಜ್ಯದ ಸ್ಥಾಪಕರಾದಂತ ಬಾಬರ್ ಮೊದಲ ಪಾನಿಪತ್ ಯುದ್ಧದಲ್ಲಿ ಇಬ್ರಾಹಿಂ ಲೋಧಿಯನ್ನ ಸೋಲಿಸಿ ದೆಹಲಿಯನ್ನ ಆಕ್ರಮಿಸೋವರೆಗೂ ಆ ಭಾರಿ ವಜ್ರ ನಾನಾ ವಂಶಗಳ ದೆಹಲಿ ಸುಲ್ತಾನರ ಅಧೀನದಲ್ಲಿನೇ ಇತ್ತು. ಅಂದಿನಿಂದ ಈ ವಜ್ರಕ್ಕೆ ಬಾಬರ್ ಡೈಮಂಡ್ ಎಂಬ ಹೆಸರು ಬಂದಿತ್ತು. ಅದರ ಮೊದಲು ಈ ವಜ್ರಕ್ಕೆ ಯಾವ ಹೆಸರು ಇತ್ತು ಎಂಬುದರ ಬಗ್ಗೆ ಇತಿಹಾಸಕಾರರಲ್ಲಿ ಸ್ಪಷ್ಟ ಮಾಹಿತಿ ಸಿಕ್ಕಿಲ್ಲ. ಆದ್ರೆ ಅನೇಕರು ಇದನ್ನ ಕಾಕತೀಯ ವಜ್ರ ಅಂತಾನೂ ಕೂಡ ಕರೀತಾ ಇದ್ರು ಅಂತ ಹೇಳ್ತಾರೆ.
ಈ ಪ್ರಪಂಚಾದ್ಯಂತ ಒಂದು ದಿನ ಉತ್ಪತ್ತಿಯಾಗುವಂತ ಸಂಪತ್ತು ಈ ಕೊಹಿನೂರು ವಜ್ರದಷ್ಟೇ ಸಮ ಅಂತ ಆ ಕಾಲದಲ್ಲಿ ಬಾಬರ್ ಹೇಳಿದ್ದ. ಅಂದಿನಿಂದ 212 ವರ್ಷಗಳ ಕಾಲ ಈ ವಜ್ರ ಮೊಘಲ್ ಚಕ್ರವರ್ತಿಗಳ ವಂಶದಲ್ಲಿನೇ ಇತ್ತು ಅಂತ ಹೇಳಲಾಗುತ್ತೆ. 1635ರಲ್ಲಿ 5ನೇ ಮೊಘಲ್ ಚಕ್ರವರ್ತಿ ಶಾಜಹಾನ್ ಅತ್ಯಂತ ಪ್ರತಿಷ್ಠೆಯಿಂದ ತಯಾರು ಮಾಡಿದಂತ ನವಿಲಿನ ಸಿಂಹಾಸನದಲ್ಲಿ ತನ್ನ ಖಜಾನೆಯ ಅಮೂಲ್ಯ ವಜ್ರಗಳನ್ನ ಅಲಂಕರಿಸಿದ್ದ. ಆ ವಜ್ರಗಳ ಮಧ್ಯದಲ್ಲಿ ಕೊಹಿನೂರನ್ನು ಕೂಡ ಈ ಸಿಂಹಾಸನದಲ್ಲಿ ಅಳವಡಿಸಲಾಗಿತ್ತು. ಇನ್ನು ಈ ಕೊಹಿನೂರು ವಜ್ರ ದೆಹಲಿಯಿಂದ ದೇಶದ ಗಡಿಯನ್ನ ದಾಟಿ ಇರಾನ್ವರೆಗೂ ಹೇಗ್ ತಲುಪ್ತು ಗೊತ್ತಾ? 100 ವರ್ಷಗಳ ನಂತರ ಮೊಘಲ್ ಸಾಮ್ರಾಜ್ಯ ಅತ್ಯಂತ ಪತನಾವಸ್ಥೆಗೆ ತಲುಪಿದಂತ ಸಮಯದಲ್ಲಿ ಪರ್ಷಿಯಾ ಅಂದ್ರೆ ಇರಾನ್ ನಿಂದ 1738ರಲ್ಲಿ ದೆಹಲಿ ಮೇಲೆ ದಾಳಿ ಮಾಡಿದ ನಂತರ ನಾದಿರ್ ಶಾ ನವಿಲಿನ ಸಿಂಹಾಸನವನ್ನ ಹಾಗೂ ದೆಹಲಿಯ ಖಜಾನೆಯನ್ನ ಲೂಟಿ ಮಾಡ್ತಾನೆ. ಆ ಒಂದು ಸಮಯದ ಮೊಘಲ್ ಸುಲ್ತಾನ್ ಮಹಮ್ಮದ್ ಶಾ ಈ ವಜ್ರವನ್ನ ತನ್ನ ಪೇಟದ ಒಳಗೆ ಅಡಗಿಸಿಕೊಂಡಿದ್ದ. ಆ ಒಂದು ವಿಚಾರವನ್ನ ಒಬ್ಬ ದ್ರೋಹಿಯ ಮೂಲಕ ತಿಳಿದುಕೊಂಡಂತ ನಾದಿರ್ ಶಾ ಸಭೆಯಲ್ಲಿ ಸ್ನೇಹಪೂರ್ವಕವಾಗಿ ನಮ್ಮ ಪೇಟಗಳನ್ನ ಬದಲಿಸೋಣ ಅಂತ ಹೇಳಿ ಸ್ವತಃ ಮೊಹಮ್ಮದ್ ಶಾನ ಪೇಟ ಮತ್ತು ಅದರೊಂದಿಗೆ ಕೊಹಿನೂರು ವಜ್ರವನ್ನು ಕೂಡ ತಗೊಂಡು ಹೋದಂತ ಇತಿಹಾಸಕಾರರು ಹೇಳ್ತಾರೆ. ಅವತ್ತು ಮೊದಲ ಬಾರಿಗೆ ಆ ವಜ್ರವನ್ನ ಹತ್ತಿರದಿಂದ ಕಂಡಂತ ನಾದಿರ್ ಶಾ ಅದಕ್ಕೆ ಕೊಹಿನೂರು ಅಂದ್ರೆ ಕಾಂತಿ ಪರ್ವತ ಅಂತ ಹೆಸರಿಡ್ತಾನೆ. ನಾದಿರ್ ಶಾ ಜೀವನ ಕಥೆಯನ್ನ ಬರೆದಂತ ಮೊಹಮ್ಮದ್ ಕಾಜಿಂ ಈ ಘಟನೆ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾನೆ. ಈ ಕೊಹಿನೂರ್ ಜೊತೆಗೆ ಅತ್ಯಂತ ಬೆಲೆ ಬಾಳುವಂತ ತೈಮೂರ್ ರೂಬಿ ಮತ್ತು ದರ್ಯಾ ಈನೂರ್ ವಜ್ರಗಳನ್ನು ಕೂಡ ನಾದಿರ್ ಶಾ ಇರಾನ್ಗೆ ತಗೊಂಡು ಹೋಗ್ತಾನೆ. ಈ ಒಂದು ವಜ್ರವನ್ನ ನಾದಿರ್ ಶಾ ತನ್ನ ಬಂಗಾರದ ಸಿಂಹಾಸನದಲ್ಲಿ ಅಳವಡಿಸಿಕೊಂಡಿದ್ದಾನೆ ಅಂತ ಕೆಲವರು ಹೇಳ್ತಾರೆ. ಇನ್ನು ಈ ಕೊಹಿನೂರು ಇರಾನಿಂದ ಮತ್ತೆ ಆಫ್ಘಾನಿಸ್ತಾನ್ಗೆ ಹೇಗೋಯ್ತು ಗೊತ್ತಾ? 1742ರಲ್ಲಿ ಈ ನಾದಿರ್ ಶಾನ ಹತ್ಯೆ ಆಗುತ್ತೆ. ಅವನ ಮೊಮ್ಮಗ ಕೊಹಿನೂರು ವಜ್ರವನ್ನ ಆಫ್ಘಾನ್ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡದಂತ ಅಹಮದ್ ಶಾ ದುರಾನಿಗೆ 1751ರಲ್ಲಿ ತನಗೆ ರಕ್ಷಣೆ ಕೊಟ್ಟಂತ ಪ್ರತಿಫಲವಾಗಿ ಅದನ್ನ ಅವನಿಗೆ ಕೊಟ್ಟಿದ್ದ. ಹೀಗಾಗಿ ಕೊಹಿನೂರು ವಜ್ರ ಅಹಮದ್ ಶಾ ದುರಾನಿ ಕೈಗೆ ಸೇರುತ್ತೆ. ನಂತರ ಈ ಕೊಹಿನೂರು ವಜ್ರ ಸುಮಾರು 70 ವರ್ಷಗಳ ಕಾಲ ಅಲ್ಲಿನೇ ಇತ್ತು. ಈ ದುರಾನಿಯ ಮೊಮ್ಮಗ 1813ರಲ್ಲಿ ತನ್ನ ರಾಜ್ಯವನ್ನ ಕಳೆದುಕೊಂಡ ನಂತರ ವಜ್ರದೊಂದಿಗೆ ಆ ಕಾಲದಲ್ಲಿ ಸಿಖ್ ರಾಜ್ಯದ ಭಾಗವಾಗಿದ್ದಂತ ಲಾಹೋರ್ಗೆ ಪರಾರಿಯಾಗ್ತಾನೆ. ಅಲ್ಲಿ ಅವನು ತನ್ನ ಕುಟುಂಬದ ರಕ್ಷಣೆಗಿಂತ ಈ ಕೊಹಿನೂರನ್ನ ಸಿಖ್ ಸಾಮ್ರಾಜ್ಯದ ಸ್ಥಾಪಕರಾದಂತ ರಂಜಿತ್ ಸಿಂಗ್ ಅವ್ರಿಗೆ ಕೊಟ್ಟಿದ್ದ. ಹೀಗೆ ಕೊಹಿನೂರು ಮತ್ತೆ ಭಾರತಕ್ಕೆ ಮರಳಿ ಬರುತ್ತೆ. ಅದಕ್ಕೆ ಪ್ರತಿಯಾಗಿ ಈ ರಂಜಿತ್ ಸಿಂಗ್ ಆ ಕಾಲದಲ್ಲೇ ಶಾ ಸುಜಾಗೆ 1,25,000 ರೂಪಾಯಿಗಳನ್ನ ಕೊಟ್ಟಿರ್ತಾನೆ. ತಾನು ಬಳಕೆ ಮಾಡ್ತಿದ್ದಂತ ಪಟ್ಟದ ಕುದುರೆಯ ನೆತ್ತಿಯಲ್ಲಿ ಅಮೂಲ್ಯ ವಜ್ರದ ಜೊತೆಗೆ ಈ ಕೊಹಿನೂರನ್ನು ಕೂಡ ಅಲಂಕರಿಸಿ ಹಬ್ಬದ ದಿನಗಳಲ್ಲಿ ರಂಜಿತ್ ಸಿಂಗ್ ಆ ಕುದುರೆ ಮೇಲೆ ಸವಾರಿ ಮಾಡ್ತಿದ್ದಂತ ಇತಿಹಾಸಕಾರರು ಹೇಳ್ತಾರೆ. 1839ರಲ್ಲಿ ಈ ರಂಜಿತ್ ಸಿಂಗ್ ಅವರಿಗೆ 3ನೇ ಬಾರಿಗೆ ಪಾರ್ಶ್ವವಾಯು ಬಂದಾಗ ತಾನು ಬದುಕಲ್ಲ ಅಂತ ಗೊತ್ತಾದಂತ ಈ ರಂಜಿತ್ ಸಿಂಗ್ ಮಾತನಾಡೋದಕ್ಕೆ ಅಸಮರ್ಥನಾಗಿದ್ದ. ಈ ಕೊಹಿನೂರು ವಜ್ರವನ್ನ ಪೂರಿ ಜಗನ್ನಾಥ ದೇವಾಲಯಕ್ಕೆ ಕೊಡಬೇಕು ಅಂತ ಸನ್ನೆಗಳ ಮೂಲಕ ಆತ ತಿಳಿಸ್ತಾನೆ. ಆದ್ರೆ ಅದು ಪಂಜಾಬ್ ರಾಜ್ಯಕ್ಕೆ ಸೇರಿದಂತ ಆಸ್ತಿ. ಸಿಖ್ ಸಾಮ್ರಾಜ್ಯದ ಗಡಿಯನ್ನ ದಾಟಿ ಹೊರಗಡೆ ಹೋಗಬಾರದು ಅಂತ ಮಂತ್ರಿಗಳು ಹಾಗೂ ಕುಟುಂಬದವರು ತಮ್ಮ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಹೀಗಾಗಿ ಕೊಹಿನೂರು ರಂಜಿತ್ ಸಿಂಗ್ ನ ಪುತ್ರ ಕರಕ್ ಸಿಂಗ್ ಅವರ ಕೈಗೆ ಸೇರುತ್ತೆ. ಆ ಒಂದು ಸಮಯದಲ್ಲಿ ಈ ಕೊಹಿನೂರು ವಜ್ರ ಸಿಖ್ಗಳ ಸ್ವಾತಂತ್ರ್ಯತೆಯ ಸಂಕೇತವಾಗಿತ್ತು. ನಂತರ ಈ ಸಿಖ್ಗಳ ಕೈಯಿಂದ ಕೊನೆಗೂ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಈ ಕೊಹಿನೂರು ಹೇಗ್ ತಲುಪ್ತು ಗೊತ್ತಾ? ಜಮ್ಮು ಕಾಶ್ಮೀರದ ರಾಜ ಗುಲಾಬ್ ಸಿಂಗ್ ರಂಜಿತ್ ಸಿಂಗ್ ಹಾಗೂ ಅವರ ಮಗನ ಮೇಲೆ ಸಂಚನ ರೂಪಿಸಿ ದಾಳಿಯನ್ನ ಮಾಡಿ ಅವರನ್ನ ಕೊಂದು ಆ ವಜ್ರವನ್ನ ಕಾಶ್ಮೀರಕ್ಕೆ ಕೊಂಡೊಯ್ತಾನೆ. ಆದ್ರೆ ತಕ್ಷಣನೇ ರಂಜಿತ್ ಸಿಂಗ್ ಅವರ ಸಹೋದರ ಹಾಗೂ ಸಿಖ್ ಸಾಮ್ರಾಜ್ಯದ ಚಕ್ರವರ್ತಿ ಆಗಿದ್ದಂತ ಶೇರ್ ಸಿಂಗ್ ಅವರಿಗೆ ಕೊಹಿನೂರು ವಜ್ರವನ್ನ ಕೊಟ್ಟು ಮತ್ತೆ ಶರಣಗತಿಯನ್ನ ಯಾಚಿಸ್ತಾನೆ. ಆದ್ರೆ 2 ವರ್ಷ ಆದ್ಮೇಲೆ ಈ ಶೇರ್ ಸಿಂಗ್ ಕೂಡ ಹತ್ಯೆ ಆಗ್ತಾನೆ. ಅದಾದ ನಂತರ ಅವರ ಮಗ ಆದಂತ ಬಾಲಕ ದಿಲೀಪ್ ಸಿಂಗ್ ಅವರನ್ನ 1843ರಲ್ಲಿ ರಾಜನನ್ನಾಗಿ ನೇಮಿಸಿದಂತ ಗುಲಾಬ್ ಸಿಂಗ್ ಒಂದ್ ಕಡೆ ಜಮ್ಮುವಿನ ರಾಜನಾಗಿಯೂ ಇನ್ನೊಂದ್ ಕಡೆ ಸಿಖ್ ಸಾಮ್ರಾಜ್ಯದ ಪ್ರಧಾನ ಮಂತ್ರಿಯಾಗಿ ಕೂಡ 2 ಹೊಣೆಗಾರಿಕೆಯನ್ನ ನಿರ್ವಹಿಸುತ್ತಿದ್ದ. ಅದೇ ಒಂದು ಸಮಯದಲ್ಲಿ ಬ್ರಿಟಿಷರು ಹಾಗೂ ಸಿಖ್ಗಳ ನಡುವೆ ಭಿನ್ನಾಭಿಪ್ರಾಯಗಳು ಉಂಟಾದಂತ ಕಾರಣ 1846 ಮತ್ತು 1849ರಲ್ಲಿ 2 ಯುದ್ಧಗಳು ನಡೀತವೆ. 2ನೇ ಆಂಗ್ಲ ಸಿಖ್ ಯುದ್ಧದಲ್ಲಿ ಬ್ರಿಟಿಷರು ಪಂಜಾಬ್ ಅನ್ನ ಸಂಪೂರ್ಣವಾಗಿ ಆಕ್ರಮಿಸಿಕೊಳ್ತಾರೆ. ನಂತರ ಮೌಲ್ಯವಾದಂತ ಆಭರಣಗಳನ್ನ ಜಪ್ತಿ ಮಾಡ್ತಾರೆ. ಮಹಾರಾಜ ರಂಜಿತ್ ಸಿಂಗ್ ಸಾವನ್ನಪ್ಪಿದ ಬಳಿಕ ಅವರ ಪತ್ನಿ ರಾಣಿ ಜಿಂದನ್ ಅವರನ್ನ ಜೈಲಿಗೆ ಕಳುಹಿಸ್ತಾರೆ. ಅದಾದ ನಂತರ ಲಾಹೋರ್ ಒಪ್ಪಂದ ಎಂಬ ಹೆಸರಲ್ಲಿ ಯುವ ರಾಜ ಆದಂತ 11 ವರ್ಷದ ಬಾಲಕ ದಲೀಪ್ ಸಿಂಗ್ ಅವರಿಂದ ಬ್ರಿಟಿಷರು ಸಹಿ ಮಾಡಿಸ್ಕೊಂಡ್ರು. ಹೀಗಾಗಿ ಕೊಹಿನೂರು ಅಧಿಕೃತವಾಗಿ ಬ್ರಿಟಿಷರ ಸ್ವತ್ತಾಯ್ತು. ಇನ್ನು ಇದು ಭಾರತದಿಂದ ಲಂಡನ್ಗೆ ಹೇಗ್ ತಲುಪ್ತು ಗೊತ್ತಾ? ಕೊಹಿನೂರನ್ನ ಲಾಹೋರ್ನಲ್ಲಿ ಇದ್ದಂತ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಖಜಾನೆಗೆ ವರ್ಗಾಯಿಸಲಾಯಿತು. ಅಲ್ಲಿಂದ ಇಂಗ್ಲೆಂಡ್ಗೆ ಸಾಗುವಂತ ವೇಳೆ ಹಲವು ವಿಚಿತ್ರ ಘಟನೆಗಳು ನಡೀತವೆ. ಅದನ್ನ ತಗೊಂಡು ಅವರು ಒಂದು ದೊಡ್ಡ ಹಡಗಲ್ಲಿ ಹೋಗ್ತಿರ್ಬೇಕಾದ್ರೆ ಅಲ್ಲಿದ್ದಂತ ಸಿಬ್ಬಂದಿಗಳಿಗೆ ಕಾಲರ ರೋಗ ಬಂದು ಹಲವರು ಪ್ರಾಣವನ್ನು ಕಳೆದುಕೊಂಡ್ರು ಅಂತ ಇತಿಹಾಸಕಾರರು ಹೇಳ್ತಾರೆ. ಇದಾದ್ಮೇಲೆ ಕೂಡ ಅದು ಕೊನೆಗೂ 1850ರಲ್ಲಿ ಕೊಹಿನೂರು ರಾಣಿ ವಿಕ್ಟೋರಿಯಾ ಅವರ ಕೈಯನ್ನ ಸೇರುತ್ತೆ. ಆಮೇಲೆ 1851ರಲ್ಲಿ ಅದನ್ನ ಲಂಡನ್ನ ಗ್ರೇಟ್ ಎಕ್ಸಿಬಿಷನ್ ಅಲ್ಲಿ ಸಾರ್ವಜನಿಕ ಪ್ರದರ್ಶನಕ್ಕೆ ಇಡಲಾಗುತ್ತೆ. ಆದ್ರೆ ಅದು ಜನರನ್ನ ಅಷ್ಟು ಆಕರ್ಷಣೆ ಮಾಡಿಲ್ಲ. ಹಾಗಾಗಿ ಈ ಕೊಹಿನೂರಿನ ಹೊಳಪು ಕಡಿಮೆಯಾಗಿದೆ ಅಂತ ಭಾವಿಸಿದಂತ ರಾಣಿ ವಿಕ್ಟೋರಿಯಾ ಅದನ್ನ ಹೆಚ್ಚು ಮಿನುವಂತೆ ಮಾಡೋದಕ್ಕೆ ಡಚ್ ಆಭರಣ ತಜ್ಞ ಕ್ಯಾಂಟರ್ ಅವ್ರಿಗೆ ಕೊಡ್ತಾರೆ.
1852ರಲ್ಲಿ ಮತ್ತೆ ಅದನ್ನ ಮಿನುಗುವಂತೆ ಮಾಡಲಾಯಿತು. ಆದ್ರಿಂದ 186 ಕ್ಯಾರೆಟ್ಗಳಿದ್ದಂತ ಕೊಹಿನೂರು ತೂಕ ಈಗ 108.93 ಕ್ಯಾರೆಟ್ಗಳಿಗೆ ಇಳಿದಿತ್ತು. ಈಗ ಓವೆಲ್ ಆಕಾರಕ್ಕೆ ಅದು ಬದಲಾಗಿದೆ. ಈ ಒಂದು ಕಟಿಂಗ್ನಿಂದ ಅದರ ಸೌಂದರ್ಯ ಹೆಚ್ಚಾದರೂ ತೂಕ ಮಾತ್ರ ಬಹಳ ಕಡಿಮೆ ಆಯಿತು. ಕೊಹಿನೂರಿನ ಇತಿಹಾಸ ತಿಳಿದಂತ ರಾಣಿ ವಿಕ್ಟೋರಿಯಾ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ತಾರೆ. ಈ ಒಂದು ವಜ್ರವನ್ನು ಧರಿಸಿದಂತ ಆ ಕಾಲದ ಎಲ್ಲಾ ರಾಜರು ಕೂಡ ಹೇಗೆ ತಮ್ಮ ಪ್ರಾಣವನ್ನ ಕಳ್ಕೊಂಡ್ರಂತ ಅರ್ಥಂತ ರಾಣಿ ತಮ್ಮ ವಾರಸ್ದಾರರು ಈ ವಜ್ರವನ್ನ ಧರಿಸಿದಂತೆ ನೋಡ್ಕೊಂಡ್ರು. ಅವರು ಇದನ್ನ ಬ್ರೋಚ್ ಆಕಾರದ ಆಭರಣವಾಗಿ ಧರಿಸ್ತಾ ಇದ್ರು. 1901ರಲ್ಲಿ ರಾಣಿ ವಿಕ್ಟೋರಿಯಾ ಸಾವಿಗೀಡಾದ ನಂತರ ಕೊಹಿನೂರನ್ನ ಕೇವಲ ರಾಣಿಯರೇ ಧರಿಸಬೇಕು ಅಂತ ಒಂದು ವಿಲ್ ಕೂಡ ರಚಿಸಲಾಯಿತು. ರಾಜರು ಇದನ್ನ ಧರಿಸಬಾರದು. ಮತ್ತೆ ರಾಜರು ಆಡಳಿತ ಮಾಡ್ತಿದ್ರು ಕೂಡ ಕೊಹಿನೂರು ವಜ್ರವನ್ನ ಧರಿಸುವಂತ ಹಕ್ಕು ರಾಣಿಯರಿಗೆ ಮಾತ್ರ ಇರಬೇಕು ಅಂತ ಆ ವಿಲ್ನಲ್ಲಿ ಉಲ್ಲೇಖ ಮಾಡಲಾಗಿತ್ತು. ಆದ್ರಿಂದ ಕೊಹಿನೂರು ಎಡ್ವರ್ಡ್ 7ನೇ ಪತ್ನಿ ರಾಣಿ ಅಲೆಕ್ಸಾಂಡ್ರಾ ಅವರ ಕಿರೀಟದಲ್ಲಿಯೂ 1911ರಲ್ಲಿ ರಾಣಿ ಮೇರಿ ಮತ್ತು 1932ರಲ್ಲಿ ಪಟ್ಟಾಭಿಷೇಕವಾದ ನಂತರ ರಾಣಿ ಎಲಿಜಬೆತ್ ರವರ ಕಿರೀಟದಲ್ಲೂ ಕೂಡ ಅಲಂಕರಿಸಲ್ಪಟ್ಟಿತ್ತು. ರಾಣಿ ಎಲಿಜಬೆತ್ ರವರ ನಿಧನದ ನಂತರ ರಾಜ ಚಾರ್ಲ್ಸ್ ಅವರ ಪಟ್ಟಾಭಿಷೇಕದ ವೇಳೆ ಅವರ ಪತ್ನಿ ರಾಣಿ ಕ್ಯಾಮಿಲ್ಲಾ ಕೊಹಿನೂರಿನ ಕಿರೀಟವನ್ನ ಧರಿಸಲಿಲ್ಲ. ಕೊಹಿನೂರಿನ ಸುತ್ತಲಿನ ವಿವಾದಗಳು, ರಾಜತಾಂತ್ರಿಕ ಅಂಶಗಳ ಹಿನ್ನೆಲೆಯಲ್ಲಿ ಈ ನಿರ್ಧಾರವನ್ನ ಕೈಗೊಳ್ಳಲಾಯಿತು. ಪ್ರಸ್ತುತ ಈ ಕೊಹಿನೂರು ಬ್ರಿಟಿಷ್ನ ಟವರ್ ಆಫ್ ಲಂಡನ್ನಲ್ಲಿ ಬ್ರಿಟಿಷ್ ಕಿರೀಟ ಆಭರಣಗಳ ಭಾಗವಾಗಿ ಪ್ರದರ್ಶನದಲ್ಲಿ ಇದೆ. ಇದು ಜಗತ್ತಿನಾದ್ಯಂತ ಪ್ರವಾಸಿಗರನ್ನ ಆಕರ್ಷಣೆ ಮಾಡ್ತಿದೆ. ಕೊಹಿನೂರನ್ನ ನಮ್ಮ ದೇಶಕ್ಕೆ ಮರಳಿ ತರೋದಕ್ಕೆ ಭಾರತ ಹಲವು ವರ್ಷಗಳಿಂದ ಪ್ರಯತ್ನ ಪಡ್ತಿದೆ. ವೀಕ್ಷಕರೇ, ಕೊಹಿನೂರು ಕೇವಲ ಒಂದು ವಜ್ರ ಅಲ್ಲ, ಇದು ಶಕ್ತಿ ಮತ್ತು ರಾಜಕೀಯ ಅಧಿಕಾರದ ಸಂಕೇತವಾಗಿ ಪರಿಗಣಿಸಲ್ಪಟ್ಟಿದೆ. ಇದನ್ನ ಸ್ವಾಧೀನಪಡಿಸಿಕೊಂಡಂತ ಪ್ರತಿಯೊಂದು ರಾಜವಂಶ ತನ್ನ ಪ್ರಾಬಲ್ಯದ ಗುರುತಾಗಿ ಬಳಸಿಕೊಂಡಿದೆ. ಈ ಒಂದು ಕಾರಣಕ್ಕೇನೆ ಈ ಒಂದು ವಜ್ರದ ಸುತ್ತ ಅನೇಕ ವಿವಾದಗಳು ಇದ್ದಾವೆ. ಕೊಹಿನೂರು ನಮ್ದು, ಅದನ್ನ ಮರಳಿ ಕೊಡಬೇಕು ಅಂತ ಭಾರತ ಮಾಡದಂತ ವಿನಂತಿಯನ್ನ ಲಂಡನ್ ತಿರಸ್ಕರಿಸಿದೆ. ಭಾರತ ಮಾತ್ರವಲ್ಲ, ಪಾಕಿಸ್ತಾನ, ಆಫ್ಘಾನಿಸ್ತಾನ, ಇರಾನ್ ಕೂಡ ಕೊಹಿನೂರು ವಜ್ರ ತಮ್ಮದೇ ಅಂತ ವಾದಿಸ್ತಾ ಇದೆ. ಕೊಹಿನೂರು ವಜ್ರ ತಮ್ಮ ಪರಂಪರೆ ಹಕ್ಕು ಅಂತ ಆ ದೇಶಗಳು ಹೇಳ್ತಿವೆ. ಅಲ್ಲ, ಇಷ್ಟು ಇತಿಹಾಸ ಹೊಂದಿರುವಂತ ಈ ವಜ್ರದ ಮೌಲ್ಯ ಎಷ್ಟಿರಬಹುದು ಅಂತ ನೀವು ಕೇಳಿದ್ರೆ ಖಂಡಿತ ಆಶ್ಚರ್ಯ ಪಡ್ತೀರಾ. ನಿಜ ಹೇಳ್ಬೇಕು ಅಂದ್ರೆ ಕೊಹಿನೂರು ವಜ್ರದ ನಿಖರವಾದಂತ ಮೌಲ್ಯವನ್ನ ನಿರ್ಧಾರ ಮಾಡೋದು ತುಂಬಾ ಕಷ್ಟ. ಯಾಕೆಂದ್ರೆ ಇದು ಯಾವತ್ತೂ ಮುಕ್ತ ಮಾರುಕಟ್ಟೆಯಲ್ಲಿ ಮಾರಾಟಕ್ಕೆ ಬಂದೇ ಇಲ್ಲ. ಅದರ ಐತಿಹಾಸಿಕ ಸಾಂಸ್ಕೃತಿಕ ಮಹತ್ವ ಇದನ್ನ ಅಮೂಲ್ಯವನ್ನಾಗಿಸಿದೆ. ಅಂದ್ರೆ ಇದಕ್ಕೆ ಬೆಲೆಯನ್ನ ಕಟ್ಟೋದಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೂ ಕೂಡ ತಜ್ಞರು ಇದರ ಮೌಲ್ಯವನ್ನ ಅಂದಾಜು ಮಾಡೋದಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅವ್ರ ಪ್ರಕಾರ 105.6 ಕ್ಯಾರೆಟ್ಗಳು 21.12 ಗ್ರಾಂ ತೂಕ ಇರುವಂತ ಓವೆಲ್ ಬ್ರಿಲಿಯಂಟ್ ಕಟ್ ಡಿ ಗ್ರೇಡ್ ಅಂದ್ರೆ ಬಣ್ಣವಿಲ್ಲದ ಮತ್ತು ಅತ್ಯಂತ ಶುದ್ಧ ಇರುವಂತ ಕೊಹಿನೂರು ವಜ್ರದ ಮೌಲ್ಯ ಸಾಮಾನ್ಯ ಅಂದಾಜಿನ ಪ್ರಕಾರ ಸುಮಾರು 1250 ಕೋಟಿಯಿಂದ 3600 ಕೋಟಿವರೆಗೂ ಇರಬಹುದು ಅಂತ ಅಂದಾಜು ಮಾಡಲಾಗಿದೆ. ಆದ್ರೆ ಇದಕ್ಕೆ ಕಾಕತೀಯ, ಮೊಘಲ್, ಸಿಖ್, ಬ್ರಿಟಿಷ್ ಸಾಮ್ರಾಜ್ಯಗಳ ಇತಿಹಾಸ ಸಂಬಂಧ ಇರೋದ್ರಿಂದ ಕೊಹಿನೂರು ವಜ್ರದ ಐತಿಹಾಸಿಕ ಮಹತ್ವವನ್ನು ಪರಿಗಣಿಸಿದ್ರೆ ಇದರ ಮೌಲ್ಯ ಸುಮಾರು $1 ಬಿಲಿಯನ್ ಅಂದ್ರೆ ಸರಿಸುಮಾರು 8300 ಕೋಟಿ ಅಥವಾ ಇದಕ್ಕಿಂತ ಕೂಡ ಹೆಚ್ಚು ಮೌಲ್ಯ ಇರಬಹುದು ಅಂತ ತಜ್ಞರು ಅಂದಾಜು ಮಾಡಿದ್ದಾರೆ. ಕೊಹಿನೂರಿಗೆ ಸಮಾನವಾದಂತ ವಜ್ರ ಈ ಜಗತ್ತಲ್ಲಿ ಇದೆಯಾ ಅಂದ್ರೆ ಇಲ್ಲ ಅಂತಾನೆ ಹೇಳ್ಬಹುದು. ಯಾಕೆಂದ್ರೆ ಇದರ 800 ವರ್ಷಗಳ ಇತಿಹಾಸ, ಕಾಕತೀಯ, ಮೊಘಲ್, ಸಿಖ್, ಬ್ರಿಟಿಷ್ ಸಾಮ್ರಾಜ್ಯಗಳೊಂದಿಗೆ ಇರುವಂತ ಸಂಬಂಧ, ಭಾರತ, ಪಾಕಿಸ್ತಾನ, ಇರಾನ್ಗಳ ನಡುವೆ ಇರುವಂತ ವಿವಾದ ಇವೆಲ್ಲವೂ ಇದನ್ನ ಅಮೂಲ್ಯವನ್ನಾಗಿಸಿದೆ. ಕೊಹಿನೂರಿನ ಸಾಂಸ್ಕೃತಿಕ ಐತಿಹಾಸಿಕ ಮೌಲ್ಯಕ್ಕೆ ಯಾವುದೇ ವಜ್ರ ಸಮಾನವಾಗಿಲ್ಲ. ವೀಕ್ಷಕರೇ, ಆಧುನಿಕ ಮಾನವ ಇತಿಹಾಸಕ್ಕೆ ಜೀವಂತ ಸಾಕ್ಷಿ ಆಗಿರುವಂತ ಕೊಹಿನೂರು ಭವಿಷ್ಯದಲ್ಲಿ ಇನ್ನೆಷ್ಟು ಯುದ್ಧಗಳಿಗೆ, ಇನ್ನೆಷ್ಟು ಪತನಗಳಿಗೆ ಸಾಕ್ಷಿಯಾಗುತ್ತೆ ಅಂತ ಕಾದು ನೋಡಬೇಕಿದೆ. ವೀಕ್ಷಕರೇ, ಇದಿಷ್ಟು ಕೊಹಿನೂರು ವಜ್ರದ ಬಗ್ಗೆ ಇರುವಂತ ಸಂಪೂರ್ಣ ಮಾಹಿತಿ. ಇನ್ನು ಈ ಕೊಹಿನೂರು ವಜ್ರದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ತಪ್ಪದೆ ಕಮೆಂಟ್ ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.